ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಕೃತ ಕಾಮಿಯ ಕಾಟ. ಮಹಿಳಾ ಸಹೋದ್ಯೋಗಿಗಳ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಕಾಟವನ್ನ ಕೊಡ್ತಾ ಇದ್ದಾನೆ ವಿಕೃತ ಕಾಮಿ. ಮಹಿಳಾ ಸಹೋದ್ಯೋಗಿಗಳ ಖಾಸಗಿ ಫೋಟೋ ಮತ್ತು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾ ಇದ್ದ. ಲೇಡಿ ನರ್ಸ್ಗಳು ಬಟ್ಟೆ ಬದಲಿಸೋ ವಿಡಿಯೋವನ್ನ ಚಿತ್ರೀಕರಿಸಿ ವಿಕೃತಿಯನ್ನ ಮೆರೆದಿದ್ದಾನೆ. ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆರೋಪಿ ವಿಕೃತಕಾಮಿ ವಿಡಿಯೋ ಚಿತ್ರೀಕರಿಸೋದನ್ನ ಗಮನ ಹರಿಸಿದಂತಹ ನರ್ಸ್ ಸುವೇಂದು ಮೊಹಾಂತನ ಈ ಕೃತ್ಯದ ಬಗ್ಗೆ ವೈದ್ಯರಿಗೆ ತಿಳಿಸಿದಂತಹ ನರ್ಸ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ಖಾಸಗಿ ಆಸ್ಪತ್ರೆ ವೈದ್ಯರು ದೂರನ್ನ ಕೊಟ್ಟಿದ್ದಾರೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆ ವೈದ್ಯೆ ನೀಡಿದಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. 1 ವರ್ಷದಿಂದ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಆರೋಪಿ ಈತನೇ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಮಹಿಳೆಯರ ಸಹೋದ್ಯೋಗಿಗಳ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನ ಚಿತ್ರೀಕರಣ ಮಾಡ್ತಾ ಇದ್ದಂತಹ ಈತನನ್ನ ಇದೀಗ ಬಂಧನ ಮಾಡಲಾಗಿದೆ. ಈತನ ಹಿನ್ನೆಲೆ ಏನು, ಎಷ್ಟು ಜನರ ವಿಡಿಯೋವನ್ನ ಈತ ಚಿತ್ರೀಕರಿಸಿದ್ದ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯ, ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಖಾಸಗಿ ಆಸ್ಪತ್ರೆ, ಅದು ನಾಗರಬಾವಿ ಪ್ರದೇಶದಲ್ಲಿರ್ತಕ್ಕಂಥ ಖಾಸಗಿ ಆಸ್ಪತ್ರೆ. ಇಲ್ಲಿನ ಒಂದು ಆಪರೇಷನ್ ಥಿಯೇಟರ್ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಟೆಕ್ನಿಷಿಯನ್ ಆಗಿ ಸುಮೇಂದು ಮೊಹಂತಿ ಅಂತ ಈತ ಕಳೆದ 1 ವರ್ಷದಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಕೇವಲ ಕೆಲಸ ಮಾಡ್ಕೊಂಡಿದ್ರೆ ಇವತ್ತು ಆತ ಪೊಲೀಸರಿಂದ ಬಂಧನಕ್ಕೊಳಗಾಗ್ತಾ ಇರಲಿಲ್ಲ. ಆದ್ರೆ ಮಾಡೋ ಕೆಲಸವನ್ನ ಬಿಟ್ಟು ತನ್ನ ಕೈಯಲ್ಲಿ ಮೊಬೈಲ್ ಇದೆ ಇದ್ದಿದ್ದನ್ನ ದುರ್ಬಳಕೆ ಮಾಡಿಕೊಂಡು ಆಪರೇಷನ್ ಥಿಯೇಟರ್ಗೆ ಬರ್ತಕ್ಕಂಥವ್ರು ಅಥವಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನರ್ಸ್ಗಳೇನು ಅವರ ಕೊಠಡಿ ಇರುತ್ತೆ, ಅವರು ಕರ್ತವ್ಯಕ್ಕೆ ಹಾಜರಾದಂತ ಸಂದರ್ಭದಲ್ಲಿ ಡ್ರೆಸ್ ಚೇಂಜ್ ಮಾಡ್ತಕ್ಕಂಥ ಒಂದು ಕೊಠಡಿ, ಆ ಕೊಠಡಿ ಬಳಿ ಹೋಗಿ ಅವರ ವಿಡಿಯೋಗಳನ್ನ ತೆಗೆದುಕೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಕಳೆದ 4 ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಬೇಕಾದ್ರೆ ಅಲ್ಲಿದ್ದಂತ ಒಬ್ಬ ನರ್ಸ್ಗೆ ಆತ ವಿಡಿಯೋ ಮಾಡ್ತಾ ಇರತಕ್ಕಂಥ ದೃಶ್ಯ ಕಣ್ಣಿಗೆ ಬೀಳುತ್ತೆ. ಅದನ್ನ ಪ್ರಶ್ನೆ ಮಾಡಿದಾಗ ಆತ ನಿರಾಕರಿಸ್ತಾನೆ. ಬಳಿಕ ಆತನ ಮೊಬೈಲ್ ಅನ್ನ ತೆಗೆದು ನೋಡಿದಾಗ ಸುಮಾರು 10ಕ್ಕೂ ಹೆಚ್ಚು ನರ್ಸ್ಗಳು ಬಟ್ಟೆ ಬದಲಾಯಿಸ್ತಕ್ಕಂತ ಒಂದು ವಿಡಿಯೋಗಳು ಅಲ್ಲಿ ಕಂಡು ಬರುತ್ತೆ. ಕೂಡಲೇ ಮ್ಯಾನೇಜ್ಮೆಂಟ್ಗೆ ವಿಷಯವನ್ನ ಮುಟ್ಟಿ ಆತನ ವಿರುದ್ಧ ಒಂದು ದೂರನ್ನ ದಾಖಲು ಮಾಡ್ತಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ನಗರ BNS ಆಕ್ಟ್ 77 ಅಡಿಯಲ್ಲಿ ಆತನ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿ ಆತನನ್ನ ಬಂಧನ ಪಡಿಸಿದ್ದಾರೆ. ಜೊತೆಗೆ ಆತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿ ಡಿಲೀಟ್ ಆಗಿರ್ತಕ್ಕಂಥ ಒಂದು ಡೇಟಾ ಏನಿದೆ ಅದನ್ನು ಸಹ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.